ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮ ಮನೆ ಎಂಟ್ರೆನ್ಸ್ಗೆ ಈ ರೀತಿಯಾಗಿ ನಮ್ಮದೊಂದು ಬ್ಯಾನರ್ನ ಹಾಕಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ ಎಂಟ್ರೆನ್ಸ್ನ. ಸೊ ಈ ಕಡೆ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲೂ ಕೂಡ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ನೈಟ್ ವ್ಯೂ ಯಾವ ರೀತಿಯಾಗಿತ್ತು ನಮ್ಮ ಮನೆ ಹತ್ರ ಅಂತ ಹೇಳಿ. ಆಲ್ಮೋಸ್ಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಚಪ್ರ ಹಾಕೋ ಶಾಸ್ತ್ರನೂ ಕೂಡ ಇಲ್ಲಿ ಕಂಪ್ಲೀಟ್ ಆಗಿದೆ. ಏನು ಚಪ್ರ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅದೆಲ್ಲ ಕಂಪ್ಲೀಟ್ ಆಗಿದೆ. ಈ ಕಡೆ ಇಲ್ಲಿ ರಂಗೋಲಿನೂ ಕೂಡ ಹಾಕ್ತಾ ಇದ್ದಾರೆ ಮನೆ ಆಚೆ ಎಲ್ಲ. ಇವತ್ತು ಕ್ಲೀನಿಂಗ್ ಮಾಡಿ ಹೊರಗಡೆ ಎಲ್ಲ. ಇವತ್ತು ನಾವು ಚೌಟ್ರಿಗೆ ಹೋಗೋ ಹಿಂದಿನ ದಿನ ಇದು. ಸೊ ಈ ರೀತಿಯಾಗಿ ಚಪ್ರಶಾಸ್ತ್ರ ಏನಾಗಿತ್ತು ಅದ್ರದ್ದು ಕಂಟಿನ್ಯೂಷನ್ ಪಾರ್ಟ್ ಈ ಒಂದು ವ್ಲಾಗಲ್ಲಿದೆ. ಕಂಪ್ಲೀಟಾಗಿ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ ನಮ್ಮ ಮನೇಲಿ ಇವತ್ತು ಎಷ್ಟೆಲ್ಲ ಶಾಸ್ತ್ರ ನಡೀತು ಅಂತ ಹೇಳಿ. ಇವಾಗ ನಾನು ಏನಂತ ಹೇಳಿದ್ರೆ ಕೈಗೆ ಹಾಕೋದು ಮೆಹಂದಿನ ನಿನ್ನೆನೇ ಹಾಕಿದ್ಲು ಇವಳು. ಸೊ ಇವತ್ತು ಕಾಲಿಗೆ ಹಾಕೋದನ್ನು ಸ್ಟಾರ್ಟ್ ಮಾಡಿದ್ದಾಳೆ. ಈ ಕಡೆ ಚಪ್ರಕ್ಕೆ ಹಾಕೋದಕ್ಕೆಲ್ಲ ಹೂಗಳು ಬೇಕಾಗಿತ್ತಲ್ವ, ಹಂಗಾಗಿ ಬಿಡಿ ಹೂಗಳನ್ನ ತಂದಿದ್ರು ನಮ್ಮ ಅಜ್ಜಿ. ಸೊ ಹೂಗಳನ್ನೆಲ್ಲ ಕಟ್ತಾ ಇದ್ದಾರೆ. ನಮ್ಮಮ್ಮ ಸ್ವಲ್ಪ ಟಿಫನ್ಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಸೇವಂತಿಗೆ ಹೂವು ಸಿಕ್ಕಿತ್ತು ಅಂತ ತಂದಿದ್ದಾರೆ. ಹಾಗೆ ನನ್ನ ಹಳದಿ ಶಾಸ್ತ್ರ ಮಾಡೋದಕ್ಕೆ ಅದೇನು ಟಬ್ ಕೂಡ ತೊಗೊಂಬಂದು ಇಕ್ಕಿದ್ದಾರೆ, ಫ್ಲವರ್ ಲೋಟಸ್ದು. ಇದು ಬಂದು ನಮ್ಮದು ಹೊರಗಡೆ, ನಮ್ಮ ಮನೆ ಆಚೆ ಕಡೆ ಇಷ್ಟು ಜಾಗ ಐತೆ ಪ್ಯಾಸೇಜು. ಸೊ ಇಲ್ಲೇ ಹೊರಗಡೆ ಬಟ್ಟೆ ತೊಳೆಯೋದಕ್ಕೆಲ್ಲ ಮಾಡ್ಕೊಂಡಿದ್ದಾರೆ. ಇನ್ನು ಒಳಗಡೆ ಬಂದರೆ ಇಲ್ಲಿ ನೋಡ್ತಾ ಇದ್ದೀರಾ ಫಸ್ಟ್ ಸ್ಟಾರ್ಟ್ ಆಗಿದೆ ಇವತ್ತಿನ ಇವೆಂಟ್, ಮೆಹಂದಿ ಶಾಸ್ತ್ರ. ನಾವು ಮನೆಯಲ್ಲೇ ಸಿಂಪಲ್ಲಾಗಿ ಎಲ್ಲ ಮಾಡ್ತಾಯಿದ್ದೀವಿ. ಮೆಹಂದಿ ಶಾಸ್ತ್ರ, ಆಮೇಲೆ ಅಕ್ಕಿ ಶಾಸ್ತ್ರ, ಅದು ಇದು ಬಳೆ ಶಾಸ್ತ್ರ ಅಂತ ಇವತ್ತು ಇದ್ದಾವೆ ಒಂದಾದ್ಮೇಲೆ ಒಂದು. ಇಲ್ಲಿ ಅನ್ನು ಬಂದು ಫಸ್ಟ್ನೇದಾಗಿ ಇಲ್ಲಿ ಮೆಹಂದಿನೆಲ್ಲ ಡೆಕೋರೇಷನ್ ಮಾಡ್ಕೊತಾ ಇದ್ದಾಳೆ, ರೆಡಿ ಮಾಡ್ತಾ ಇದ್ದಾಳೆ. ಫೋಟೋಸ್ಗೆಲ್ಲ ಬೇಕಲ್ವ. ಸೊ ಫಸ್ಟು ರೆಡಿ ಅವಳೇ ಮಾಡಿದ್ರಿಂದ ಅವಳಿಂದನೇ ಸ್ಟಾರ್ಟ್ ಆಗಿಬಿಡಲಿ ಅಂತ ಹೇಳಿ ಅವಳಿಂದ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಒಂದು ಫೋಟೋಗ್ರಾಫರ್ ಅಂತೂ ತುಂಬಾ ಹಾರ್ಡ್ ವರ್ಕರ್ ಮತ್ತು ಡೆಡಿಕೇಶನ್ ಮಾಡಿ ನನ್ನ ಫೋಟೋಸ್ ಮತ್ತು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿದ್ರು. ಇವರಂತೂ ತುಂಬ ಸಪೋರ್ಟಿವ್ ಆಗಿದ್ದರು. ನಾನು ಮದುವೆ ಟೈಮಲ್ಲೂ ಕೂಡ ಇವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಂದ್ರೂ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ತುಂಬ ಚೆನ್ನಾಗಿ ಇವರು ಫೋಟೋಗ್ರಫಿ ಮಾಡಿಕೊಡ್ತಾರೆ. ಬೇಕಾದವರು ಲೋ ಬಜೆಟಲ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಬಂದು ನನ್ನ ಮೆಹಂದಿ ಔಟ್ಫಿಟ್ ಆಗಿತ್ತು. ಸೊ ನಾನು ಮೆಹಂದಿ ಶಾಸ್ತ್ರಕ್ಕೆ ಈ ರೀತಿಯೇ ಬೇಕು ಅಂತ ಹೇಳಿ ಇದನ್ನೆಲ್ಲ ಮೆಟೀರಿಯಲ್ಸ್ ತೊಗೊಂಡು ನಾನು ಸಪ್ರೇಟಾಗಿ ಸ್ಟಿಚ್ ಮಾಡಿಸಿದ್ದು ಡ್ರೆಸ್ ಇದು. ಈ ಡ್ರೆಸ್ ನಿಮಗೆ ಯಾರಿಗಾದರೂ ಇಷ್ಟ ಆದರೆ ತಪ್ಪದೆ ಕಮೆಂಟ್ ಮತ್ತು ಲೈಕ್ ಮಾಡಿ. ಇದು ಬಂದು ನನ್ನ ಫೇವ್ರೇಟ್ ಡ್ರೆಸ್. ನಾನು ಕೂಡ ಇನ್ಸ್ಟಾದಲ್ಲಿ ಫೋಟೋಸ್ನ ನೋಡಿಬಿಟ್ಟು ಒಬ್ರದ್ದು ಯಾರ್ದೋ ಇದೇ ರೀತಿ ರೆಫರ್ ಮಾಡಿ ನಾನು ಇದನ್ನು ಸ್ಟಿಚ್ ಮಾಡಿಸ್ಕೊಂಡಿದ್ದು. ನಾನು ಬಂದು ನನ್ನ ಒಂದು ಮೆಹಂದಿ ಡಿಸೈನ್ಸ್ನ ಆಲ್ಮೋಸ್ಟ್ ಪ್ರಿಂಟೆಸ್ಟ್ ಆ್ಯಪಲ್ಲಿ ನೋಡಿ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಅದೇ ರೀತಿಯಾಗಿ ಇಲ್ಲಿ ನನ್ನ ಮೆಹಂದಿ ಶಾಸ್ತ್ರನ ಯಾರು ಮಾಡ್ತಾಯಿದ್ದಾರೆ ಅಂದರೆ ಅನುನೇ ಮಾಡ್ತಾ ಇರೋದು, ಬೇರೆ ಯಾರಿಗೂ ಕೂಡ ನಾನು ಹೇಳಿರಲಿಲ್ಲ. ಅವಳು ತುಂಬ ಚೆನ್ನಾಗಿ ಮೆಹಂದಿನ ಬಿಡಿಸ್ತಾಳೆ. ಸೊ ಹಾಗಾಗಿ ಅವಳ ಹತ್ರನೇ ಮೆಹಂದಿನ ಹಾಕಿಸ್ಕೊತಾ ಇದ್ದೀನಿ. ನಾನು ಸೆಲೆಕ್ಟ್ ಮಾಡಿದ ಡಿಸೈನ್ನೇ ಅನು ಬಿಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಫಸ್ಟು ನನ್ನಿಂದನೇ ಮೆಹಂದಿನ ಸ್ಟಾರ್ಟ್ ಮಾಡಿದ್ದಾಳೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಇನ್ನೇನು ಒಂದು ಕೈದು ಮುಗಿಸ್ತಾ ಬಂದಿದ್ದಾಳೆ. ಆ ಕಡೆ ಫ್ರೀ ಇರೋರೆಲ್ಲ ಇನ್ನು ಕೆಲವೊಬ್ರಿಗೆಲ್ಲ ಹಾಕ್ಕೊಳ್ತಾ ಇದ್ದಾರೆ ಮೆಹಂದಿನ. ನಾನು ಯಾವ ರೀತಿ ಹೇಳಿದ್ನೋ ಅದೇ ರೀತಿಯಾಗಿ ಇವಳು ಮೆಹಂದಿನ ಬಿಡಿಸ್ತಾ ಇದ್ಲು. ನನಗಂತೂ ತುಂಬ ಇಷ್ಟ ಆಯಿತು. ನನ್ನ ಫೇವ್ರೇಟ್ ಡಿಸೈನ್ ಇದು ನಾನು ಸೆಲೆಕ್ಟ್ ಮಾಡಿದ್ದು. ವೆಡ್ಡಿಂಗ್ ಪರ್ಪಸ್ಸಾಗಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಇಲ್ಲಿ ನೋಡ್ತಾ ಇರ್ಬೋದು ಈ ಕಡೆ ಬಳೆ ಶಾಸ್ತ್ರ ಸ್ಟಾರ್ಟ್ ಆಯಿತು, ಈ ಕಡೆ ಹಿರಿಯರ ಪೂಜೆನೂ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ ದೇವ್ರ ಮನೆಯಲ್ಲಿ ಹಿರಿಯರನ್ನ ಕೂರಿಸ್ಬಿಟ್ಟು ನಮ್ಮ ಒಂದು ಮದುವೆ ಧಾರೆ ಸೀರೆನ ಅದಕ್ಕೆ ಹಾಕಿ ಎಡೆ ಹಾಕಿ ಪೂಜೆಗೆ ಕೂರಿಸಿದ್ದಾರೆ. ಈ ಕಡೆ ಇಲ್ಲಿ ನೋಡ್ತಾ ಇರ್ಬೋದು ನೀವು 1K ಬೀಸೆ ಕಲ್ಲು ಸೇರ್ದು ಇದು ಈ ಕಡೆ ಅಕ್ಕಿ ಪೂಜೆ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವಾಗ ಅನು ಕೂಡ ಬಳೆ ಹಾಕ್ಸ್ಕೊಳ್ಳೋದಕ್ಕೆ ಹೋಗಿದ್ದಾಳೆ. ನಂದು ಕೂಡ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ನನ್ನ ಬಳೆ ಶಾಸ್ತ್ರದ ದಿನ ನಾನು ಬಳೆ ಹಾಕ್ಸ್ಕೊಂಡಿದ್ದು. ಅದು ಸಿಕ್ಕಿದ್ರೆ ನೆಕ್ಸ್ಟ್ ನಾನು ಆ್ಯಡ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಆಂಟಿದಿರೆಲ್ಲ ಈಗ ಬಂದು ಶಾವಿಗೆ ಮಣೆ ಶಾಸ್ತ್ರ ಅಂತೇಳಿ ಸ್ಟಾರ್ಟ್ ಮಾಡಿದ್ದಾರೆ. ಹಿರಿಯರ ಪೂಜೆ, ಬಳೆ ಶಾಸ್ತ್ರ, ಅಕ್ಕಿ ಪೂಜೆ ಆದಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಆಗೋದು ಇದು ಶಾವಿಗೆ ಮಣೆ ಶಾಸ್ತ್ರ ಅಂತ ಹೇಳಿ. ಸೊ ಶಾವಿಗೆ ಹಿಂದಿನ ಕಾಲದಲ್ಲೆಲ್ಲ ಶಾವಿಗೆ ಅದರಲ್ಲಿ ಹೊಸಿತಾ ಇದ್ದರು. ಇದು ಬಂದು ನಿಮಗೆ ಅಕ್ಕಿ ರಾಶಿ ಪೂಜೆ ಅಂತ ಹೇಳಿ ಇದು ಮನೆ ಒಳಗಡೆನೇ ನಾವು ಅಕ್ಕಿ ರಾಶಿ ಪೂಜೆ ಮಾಡಿದರು. ಹೀಗೆ ನೋಡ್ತಾ ಇರ್ಬೋದು ನೀವು ಅವಾಗೇನು ಶಾವಿಗೆ ಮನೆಯಲ್ಲೇ ಹೊಸಿತಾ ಇದ್ದರು ಆ ಒಂದು ಪ್ರೊಸೆಸ್ನ ನಾವು ಶಾಸ್ತ್ರ ಆಗಿ ನಮ್ಮ ಮನೆಯಲ್ಲಿ ಮಾಡ್ತಾ ಇದ್ದಾರೆ. ಸೊ ಮದುವೆ ಟೈಮಲ್ಲಿ ನಾವೆಲ್ಲ ಈ ಶಾಸ್ತ್ರ ಮಾಡ್ತೀವಿ ಆಲ್ಮೋಸ್ಟು. ಈಗ ಒಂದು ಶಾವಿಗೆ ಮಣೆನ ಅವರು ಬಳಸ್ಕೊಂಡು ಅದರಿಂದ ಇಲ್ಲಿ ಶಾವಿಗೆನ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲೇನು ಮಾಡಿರ್ತಾರೆ ಇದೇ ಶಾವಿಗೆನೇ ಮದುವೆ ಆಗಿ ತಿರುಗಿ ದಿನ ನಾನು ನನ್ನ ಗಂಡನ ಮನೆಗೆ ಹೋದಾಗ ಗಂಗಮ್ಮ ಶಾಸ್ತ್ರಕ್ಕೆ ಇದೇ ಶಾವಿಗೆನ ಬಳಸಿ ನಾನು ಪಾಯಸ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇವರೆಲ್ಲ ಶಾವಿಗೆ ಹೊಸಿತಾ ಇದ್ದಾರೆ. ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಎಂಜಾಯ್ ಮಾಡಿಕೊಂಡು ಸೋಬನ ಆಡಿಕೊಂಡು ಎಲ್ಲ ಹೊಸಿತಾ ಇದ್ದಾರೆ ಶಾವಿಗೆನ. ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಎಂಜಾಯ್ ಮಾಡಿದ್ರು ಅಂತ ಹೇಳಿ.
ಇವ್ರದ್ದೆಲ್ಲ ಬಂದು ಟೀಮ್ ನಮ್ಮ ಅಕ್ಕ ಮತ್ತು ನಮ್ಮ ಅತ್ತೆದಿರು ಸೇರಿಬಿಟ್ಟಿದ್ದಾರೆ. ಇಲ್ಲಿ ಹೊರಗಡೆ ನೀವು ನೋಡ್ತಾ ಇರ್ಬೋದು ಚಪ್ರ ಈ ರೀತಿಯಾಗಿ ರೆಡಿ ಆಗಿದೆ. ಹೊರಗಡೆ ನಮ್ಮ ಮನೆ ಹೊರಗೆ ಚಪ್ರ ಕಾಣಿಸ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ನನ್ನ ಒಂದು ದಾರಿ ಸೀರೆನ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇದು ನನ್ನ ದಾರಿ ಸೀರೆ. ಅದೇ ರೀತಿ ಏನೇನು ಬೇಕು ಐಟಮ್ಸ್ನ ನನ್ನ ಒಂದು ಲಾಸ್ಟ್ ಡೇ ನಮ್ಮ ಮನೆಯಲ್ಲಿ ನಾನು ನನ್ನ ಸೂಟ್ಕೇಸ್ಗೆ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ತಪ್ಪದೆ ಲೈಕ್ ಮಾಡಿ. ಅದೇ ರೀತಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನನ್ನ ಒಂದು ನೆಕ್ಸ್ಟ್ ವಿಡಿಯೋ ಬಂದು ಇದಕ್ಕಿಂತ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಕೀಪ್ ವಾಚಿಂಗ್.